ಹೇಳಿದ್ದಂತೆ. ಎಲ್ಲಿ ಅದು ಕೇಳಿದಾಗ ಕೊಟ್ಟು ಬಿಡ್ತೀರಿ, ಜವಾಬ್ದಾರಿ ನನಗಿರುವೇನು? ಮತ್ತೆ ನನಗೊಮ್ಮೆ ಟವಡವಾಯ್ತು. ಕೆಲವು ಹೆಂಗಸರಿಗೆ ಹೊಗಳಿದ್ರೆ ಸಾಕು, ಎಲ್ಲವನ್ನು ತೆಗೆದು ಕೊಡುವುದೇ. ಒಳ್ಳೆ ಮನಸ್ಸು ಮಗ, ಎಂತ ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸು. ಅವರ ಸಂಪಾದನೆಯನ್ನು ಕೊಟ್ಟರೆ ಆಗ್ಬೋದು, ಇದು ಗಂಡ ಸಂಪಾದನೆ ಮಾಡಿದರೆ ತೆಗೆದು ಕೊಡುವುದೇ. ಅದು ಹೆಂಗಸರನ್ನು ಸ್ವಲ್ಪ ಹೊಗಳಬೇಕು, ಕೊಡುದು. ಅವರು ಊಟ ಮಾಡೋದನ್ನು ಕೊಡ್ತಾರೆ ಕೆಲವರು ಹೆಂಗಸರು. ಅಮ್ಮ, ಒಂದು ಜ್ಞಾಪಕದಲ್ಲಿ ಇರಲಿ, ಏನಪ್ಪ, ನಾಳೆಯಿಂದ ಈ ಊರಿನವರಿಗೆ ಅದನ್ನು ಮಾಹಿತಿ ಒಂದು ಕೊಟ್ಟು ಬಿಡಿ ಏನೆಂಬುದಾಗಿ. ದಯವಿಟ್ಟಮ್ಮ ಏನು ತಪ್ಪು ಗ್ರಹಿಸಬೇಡಿ. ಸರಿ. ಅಗತ್ಯ ಸಮಾಜಕ್ಕೆ ಕೊಡಬೇಕಾದಂಥ ಇದೊಂದು ಸಲಹೆ. ಯಾವುದು? ಗಂಡಸರು ಬೆಳಿಗ್ಗೆ ಎದ್ದು ಸಂಪಾದನೆಗಾಗಿ ಮನೆ ಬಿಟ್ಟು ಹೋಗ್ತಾರೆ, ಹೆಂಗಸರು ಮಾತ್ರ ಮನೆಯಲ್ಲಿ ಇರುವುದು. ಅದೇ ಹೊತ್ತಿನಲ್ಲಿ ವ್ಯಾಪಾರಿಗಳ ಸೋಗಿನಲ್ಲಿ ತಲೆಗೆ ಹಾಕಿಕೊಂಡು ಮನೆ ಬಾಗಿಲಿಗೆ ಬರ್ತಾರೆ. ಅವರ ವ್ಯಾಪಾರ ಯಾವುದು? ಅಂಗಳದ ತಲೆಯಲ್ಲಿ ನಿಂತು ಕೂಗಿ ಹೇಳುದು, ಏನೆಂಬುದಾಗಿ, ನಿಮ್ಮಲ್ಲಿ ಹಳೆ ಬಟ್ಟೆ ಉಂಟಾ? ಬಟ್ಟೆ? ಹಳೆ ಚಪ್ಪಲಿ ಉಂಟಾ? ಹಳೆ ತೂತಾದ ಪಾತ್ರೆ ಉಂಟಾ? ಯಾಕೆ ಮಗದು? ಗಂಡಸರಿ ಇದ್ದಾರೋ ಇಲ್ವೋ ಅಂತ ಗೊತ್ತು ಮಾಡೋದಕ್ಕೆ. ಗಂಡಸರಿ ಇಲ್ಲದ ಹೊತ್ತಿನಲ್ಲಿ ಅವರು ಕೂಗಿ ಕರೆದಾಗ ಬಾಗಿಲು ತೆಗೆದು ಹೊರಗೆ ಹೋದರೆ ಅಮ್ಮ, ದರೋಡೆ, ಅತ್ಯಾಚಾರ, ಅನಾಹುತಗಳಾಗ್ತದೆ. ಆವಾಗ ಮನೆಯವರು ಏನು ಮಾಡಬೇಕು ಗೊತ್ತಮ್ಮ? ಹಾಗೆ ಕೂಗಿ ಕರೆಯುವಾಗ ಎದುರಿನ ಬಾಗಿಲು ತೆಗಿಬಾರ್ದಮ್ಮ, ಹಿಂದಿನ ಬಾಗಿಲು ತೆಗೆದು ಹೊರಗೆ ಅಂಗಳದ ಬದಿಯಲ್ಲಿ ಒಂದು ಕಟ್ಟೆ ಹಾಕಿರ್ತೇವಲ್ಲ ಸಂಕೋಲೆಯಲ್ಲಿ, ಅದನ್ನು ಬಿಚ್ಚಿ ಬಿಡಬೇಕು. ಅದನ್ನು ನೋಡಿದ್ರೆ ಆ ಸಂತಾನಲ್ಲಿ ನಿಲ್ಲುವುದೇ ಇಲ್ಲ. ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದಿರಲಿ, ಚಕ್ರ ಅಲ್ಲ, ಸಮಯದಲ್ಲಿ ಚಕ್ರವನ್ನು ಕೊಡುವುದಿಲ್ಲ ಎಂಬುದು ಹೇಳಿದಾಗ ನೀನು ಹೇಳಿದಂತೆ ಕೊಡದಿದ್ದರೆ ಕೂಗಿ ಕರೆ ಎಂಬುದಾಗಿ ಆ ಸಮಯದಲ್ಲಿ ಹಾಕಿರಿ. ನಾನು ಅನ್ನವನ್ನು ಹೇಳಿದ್ದು. ಅಯ್ಯೋ, ಇಲ್ಲಿ ಅನ್ನದ ವಿಚಾರ ಬರಲಿಲ್ಲ ಮಗನೇ, ಇಲ್ಲಿ ಬಂದದ್ದು ಚಕ್ರದ ವಿಚಾರ. ಕೊಡುವುದಿಲ್ಲ ಅಂತ ಹೇಳಿದಾಗ ಆಕೆ ಕೂಗಿ ಕರೆದು ಹೇಳಿದ್ದು, ಮಹಾರಾಜ ಮಹಾರಾಣಿ ಕೇಳಿದನ್ನು ಕೊಡುವುದಿಲ್ಲ ಎಂಬುದಾಗಿ. ಆಗ ನೀರು ತಾನೇ ಹೇಳಿದ್ದು, ಅಮ್ಮ ಆಕೆ ಕೇಳಿದನ್ನು ಕೊಡೆ, ನಿನ್ನ ಮಾತು ಸತ್ಯವೆಂಬುದಾಗಿ ಭಾವಿಸಿಕೊಂಡು ಪೂಜಾ ಮಂದಿರದಲ್ಲಿ ಚಕ್ರವನ್ನು ಆಕೆಗೆ ಕೊಟ್ಟುಬಿಟ್ಟೆ ಮಗನೇ. ವೃದ್ಧಿಗಶನ ನೀಡು ನೀ ಮುಗ್ಧತನ ತೋರಿದೆಯ ಚಕ್ರವಾ ಪ್ರಭು ಪ್ರಭುಯಾಗಿ ಅಮ್ಮ ಎಳೆ ಪ್ರಾಯದವರು ನೀವಲ್ಲ, ವಯೋವೃದ್ಧರು, ಜ್ಞಾನವೃದ್ಧರು. ವಿವೇಚನೆ ಮಾಡಬಾರ್ದಿತ್ತಮ್ಮ. ಆ ಚಕ್ರ ಎಲ್ಲೋ ಸಂತೆಗೆ ಹೋಗಿ ಜಾತ್ರೆಗೆ ಹೋಗಿ ಅಲ್ಲಿಂದ ಪಡೆದದ್ದಲ್ಲ. ನೂರಾರು ವರುಷಗಳ ತಪಸ್ಸಿನ ಸಾಧನೆ ಇದೆ. ಭಕ್ತಿಗೆ ಮೆಚ್ಚಿ ಪರಶಿವ ಕೊಟ್ಟಂತಹ ಚಕ್ರ. ಸರಿಯಪ್ಪ, ಅದು ನನ್ನ ಕೈ ತಪ್ಪಿ ಹೋದರೆ ಪರಿಣಾಮ ಏನಾಗ್ತದೆ ಎನ್ನುವುದನ್ನು ಶಿವ ನನ್ನಲ್ಲಿ ಹೇಳಿದನ್ನು ನಿಮ್ಮಲ್ಲೂ ಹೇಳಿದ್ದೇನೆ. ನಿಮಗೆ ಹಲವು ಮಕ್ಕಳಿಲ್ಲ, ನಾನೊಬ್ಬನೇ ಇರುವುದು. ಅನೇಕ ವೇದಿಕೆಗಳಲ್ಲಿ ನೀವು ಹೇಳ್ತಿದ್ದಂಥ ಮಾತನ್ನು ನಾನು ಕೇಳ್ತಿದ್ದೆ. ಏನಪ್ಪ? ಹಲವು ಮಕ್ಕಳೇತಕ್ಕೆ ಕುಳಕ್ಕೆ ರತುಡನೊಬ್ಬನೇ ಸಾಕು. ಅಮ್ಮ, ಏನು ನಿಮ್ಮ ಕಡೆಗಾಲದಲ್ಲಿ ನಿಮ್ಮ ನಾಲಿಗೆಗೆ ಒಂದು ತೊಟ್ಟು ಗಂಗಾ ಜಲಗಳನ್ನು ಬಿಡುವವ ಯಾರಿದ್ದಾರಮ್ಮ? ನೀನಲ್ಲದೆ ಮತ್ತೆ ಯಾರಿದ್ದಾರೆ? ಆ ಚಕ್ರ ಕೈ ತಪ್ಪಿ ಹೋದರೆ ನನ್ನ ಸಾವಾಗ್ತದೆ ಎನ್ನುವುದು ಗೊತ್ತಿದ್ದು ನೀವು ಚಕ್ರವನ್ನು ಕೊಟ್ಟಿರಲ್ಲಮ್ಮ. ಕೈಯಾರೆ ನಿಮ್ಮ ಮಗನನ್ನು ನೀವು ಕೊಂದು ಬಿಟ್ಟಿರಲಿಲ್ಲ. ಇಲ್ಲವಪ್ಪ, ಬೇಕೆಂಬುದಾಗಿ ಖಂಡಿತವಾಗಿಯೂ ತಪ್ಪು ಮಾಡಿಲ್ಲ. ಯಾಕೋ ಏನು ಕುಳಿತು ಅರಮನೆಯಲ್ಲಿ ಕುಳಿತುಕೊಂಡು ಅಂತಃಪುರದಲ್ಲಿ ಇಟ್ಟುಕೊಂಡು ನಿನ್ನ ಬಗ್ಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಆ ಮುದುಕಿ ನನ್ನ ಬಳಿಗೆ ಬಂದು ಅದಷ್ಟು ಪ್ರಜೆ ನನ್ನ ಬಳಿಗೆ ಬರ್ತಾರೆ, ತನ್ನ ಕಷ್ಟ ಸುಖಗಳನ್ನು ಹೇಳ್ತಾರೆ. ಆದರೆ ಈಕೆ ಬಂದಾಗ ಏನಾಯಿತು ನನಗೆ ಅರಿವಿಲ್ಲ. ಬದಲಿ ಕುಳಿತಲ್ಲಿಂದ ಎದ್ದಿನಂತೆ ಅವಳ ನಮಸ್ಕರಿಸಿದೆ, ಶಿರವನ್ನವಾಗಿದೆ, ಕರಗಳನ್ನು ಜೋಡಿಸಿದೆ. ಆಕೆಗೆ ಸಾಮಾನ್ಯ ಹೆಂಗಸಾದಂತ ಆಚೆ ಬಂದಾಗ ನೀವು
ರಾಜಮಾತೆಯಾದವರು ಎದ್ದು ನಿಂತಿರಿ. ಹೌದಪ್ಪ ಶಿವನೇ, ಕಂದ, ಯಾಕೆ ಹೀಗಾಯ್ತು ಎಂಬುದಾಗಿ ನೀನು ಹೇಳಿದಂತ ಈ ಮಾತು ಈಗ ಕೇಳಿದಾಗ ಅರ್ಥವಾಯ್ತು ಮಗನೇ. ಏನಮ್ಮ? ನನಗೆ ಅರ್ಥವಾಯ್ತು. ತಪ್ಪನು ಕೈಯಲಿಲ್ಲ ಸುತನೇ, ತಪ್ಪನು ಕೈಯಲಿಲ್ಲ ತಪ್ಪನು ಕೈಯಲಿಲ್ಲ ಸುತನೇ, ತಪ್ಪನು ಕೈಯಲಿಲ್ಲ ಸಾಕ್ಷಿ ಬೇಡುವೆ ಇದು ಸುರಗೊಂಡೆಯ ಮಾಯೆ, ಇದು ಸುರಗೊಂಡೆಯ ಮಾಯೆ, ತಪ್ಪನು ಕೈಯಲಿಲ್ಲ ಏನಮ್ಮ ಹೇಳಿಬಿಡಿ. ನಿನ್ನ ಹೆತ್ತ ತಾಯಿ ಮಗ ನಾನು. ನೀನಲ್ಲಿ ನನಗೆ ಯಾರಿದ್ದಾರೆ ಹೇಳು. ನನ್ನ ತಿಳ್ಕೊಳ್ಳುವ ಆಸೆ ಮನಸ್ಸು ಖಂಡಿತ ನನಗಿಲ್ಲ. ಆದ್ರೆ ಮಾಡೋದೇನು ಹೇಳು. ನೀನು ಹೇಳಿದಂತ ಒಂದೊಂದು ಮಾತನ್ನು ಸರಿಯಾಗಿ ಅರ್ಥವಿಸಿಕೊಂಡಾಗ ತಿಳಿಯಿತು ಮಗನೇ, ತಿಳಿಯಿತು. ಏನು ಹೇಳಿ? ಇದಕ್ಕೆಲ್ಲ ಕಾರಣ ಸುರರಾಮಾಯ. ಚಕ್ರ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಏನು ಮಾಡಿದಪ್ಪ? ಮೋಸ ಇಲ್ಲಿ ನಡೆದಿದೆ. ಹೌದು, ಇದಕ್ಕೆಲ್ಲ ಕಾರಣಕರ್ತರು ದೇವರುಗಳು. ಖಂಡಿತ. ಅರ್ಥ ಆಯ್ತಮ್ಮ? ಏನಪ್ಪ? ಹಿಂದೊಂದು ಬಾರಿ ಸ್ವರ್ಗಾರೋಹಣ ಮಾಡಿ ನಿಜ. ದೇವ ಗಣನವನ್ನೇ ಯುದ್ಧದಲ್ಲಿ ಹೌದು, ಹಿಮ್ಮುಖವಾಗಿ ಓಡಿಸಿದವ ನಾನು, ಪದಚ್ಯುತಗೊಳಿಸಿದವ ನಾನು. ನಿಜ. ನನ್ನಿಂದ ಸಂತ್ರಸ್ತರಾದಂಥ ದೇವರುಗಳು ಯಾರಲ್ಲೋ ದೂರನ್ನು ಕೊಟ್ಟಿರಬೇಕು. ದೂರಿನ ಮೊರೆಯನ್ನಾಲಿಸಿ ಯಾವುದೋ ಒಂದು ಶಕ್ತಿ ಇಲ್ಲಿ ಆವಿರ್ಭವಾಗಿದೆ. ಆ ಶಕ್ತಿ ಯಾವುದೇ ಇರಲಿ, ಅದನ್ನು ಸಾಧನೆ ಮಾಡಿದು ಮರಳಿ ಚಕ್ರವನ್ನು ಪಡೆದು ತರ್ತೇನಮ್ಮ. ತಾಯಿ ಆಶೀರ್ವಾದ ಬೇಕಮ್ಮ. ಕಂದ, ಓ ಚಕ್ರವನ್ನು ತರುವುದಕ್ಕೆ ಮಾಯೆಯನ್ನು ಎದುರಿಸಿ ಎಂಬುದಕ್ಕೆ ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಹೋಗ್ತೀಯಾ? ಎಷ್ಟು ತಾಯಿ ಮಗ ನಾನು. ನಿನ್ನನ್ನು ಹೇಗೆ ಕಳುಹಿಸಿಕೊಡಲಿ ಹೇಳು. ಅಮ್ಮ, ಓ ಸಾವಿಗೆ ಅಂಜಬಾರ್ದಮ್ಮ. ಸರಿ. ಸಾವಂದ್ರೆ ನನ್ನಂಥವರಿಗೆ ಮಹಾ ನವಮಿ ತಾಯಿ. ಹೌದಪ್ಪ. ಜಾತಸ್ಯ ಮರಣಂದ್ರು, ನಿಜ. ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಆ ಸಾವು ಹೇಗೆ ಬರಬೇಕು? ಹೇಗಪ್ಪ? ಎಲ್ಲೋ ಮೋಜಿಗಾಗಿ ನೀರಿಗೆ ಇಳಿದು ಈಜಾಡುವಾಗ ನೀರಲ್ಲಿ ಮುಳುಗಿ ಸತ್ತರೆ ಆ ಸಾವಿಗೆ ಗೌರವವೇ ಇಲ್ಲ. ದಾರಿಯಲ್ಲಿ ಹೋಗುತ್ತಿರುವಾಗ ಹಾವು ಕಚ್ಚಿ ಸತ್ತರೆ ಆ ಸಾವಿಗೆ ಮಾನ್ಯತೆ ಇಲ್ಲಮ್ಮ. ಸರಿಯಪ್ಪ. ಮರವನ್ನೇರಿ ಅಲ್ಲಿಂದ ಕೈ ತಪ್ಪಿ ಕೆಳಗೆ ಬಿದ್ದು ಸತ್ತರೆ ಆ ಸಾವು ಸಾವಲ್ಲಮ್ಮ. ಅದು ಅದು ಅಪಹಾಸ್ಯಕ್ಕೀಡಾಗ್ತದೆ. ಸಾವು ಹೇಗೆ ಬರಬೇಕಮ್ಮ? ಹೇಗೋ ಮಗನೇ? ನಾಡಿನ ರಕ್ಷಣೆಗಾಗಿ, ನಮ್ಮ ನಾಡಿನ ಗೌರವ ಘನತೆಯನ್ನು ಎತ್ತಿ ಹಿಡುವುದಕ್ಕಾಗಿ, ನಮ್ಮ ನಾಡಿಗೆ ದಾಳಿ ಮಾಡುವವರನ್ನು ಹಿಮ್ಮೆಟ್ಟಿಸುವುದಕ್ಕಾಗಿ ತನ್ನ ಪ್ರಾಣವನ್ನು ಪಣವಾಗಿಟ್ಟುಕೊಂಡು ವೀರ ಯೋಧನಾಗಿ ಹೋರಾಟ ಮಾಡಿದರೆ ಅವನಿಗೆ ಸ್ವರ್ಗಮ್ಮ, ಸ್ವರ್ಗ. ಹಾಗೆಯೇ ಕಲಾವಿದನೊಬ್ಬ ರಂಗವೇದಿಕೆಗೆ ಬಂದು ತನ್ನ ಕಲಾ ನೈಪುಣ್ಯತೆಯನ್ನು ಪ್ರದರ್ಶನ ಮಾಡುತ್ತಾ ನೆರೆದ ಪ್ರೇಕ್ಷಕರಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ಕುಣಿಯುತ್ತಾ ಕುಪ್ಪಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಕಲಾವಿದ ರಂಗದಲ್ಲಿ ಕುಸಿದು ಸತ್ತರೆ ಅದು ಮೋಕ್ಷಮ್ಮ, ವೀರ ಸ್ವರ್ಗ. ಅದನ್ನು ನಾನು ಅಪೇಕ್ಷೆ ಪಡ್ತೇನೆ. ಸ್ವರ್ಗವನ್ನು ಸೇರ್ತೇನೆ. ದೇವತೆಗಳನ್ನು ಮತ್ತೊಮ್ಮೆ ಎಲ್ಲಾದರೂ ಇದ್ರೆ ಅವರನ್ನು ಓಡಿಸ್ತೇನೆ. ಕೈ ತಪ್ಪಿದಂತ ಚಕ್ರವನ್ನು ಮಾಡದೆ ಮರಳಿ ಪಡೆದು ಬರ್ತೇನಮ್ಮ. ಅಮ್ಮ, ಏನು ಒಂದು ಮಾತು ಹೇಳ್ತೇನೆ. ಯಾವುದು ಮಗನೇ? ಚಕ್ರ ಸಿಕ್ಕಿದರೆ ಮಾತ್ರ ಹಿಂದಕ್ಕೆ ಬರ್ತೇನೆ, ಇಲ್ಲದಿದ್ರೆ ಬರುವುದಿಲ್ಲಮ್ಮ. ಇಂದಿನ ಸೂರ್ಯೋದಯವೇ ಈ ದಾರಿಕನ ಬದುಕಿನ ಕೊನೆಯ ಸೂರ್ಯೋದಯ. ಹೌದಮ್ಮ. ಚಕ್ರ ಸಿಗದಿದ್ದರೆ ಮರಳಿ ಬರುವುದಿಲ್ಲಮ್ಮ. ಎಂದು ಬರದಿದ್ದರೆ
ನಾಳೆ ನೀವು ಏನು ಮಾಡಬೇಕು ಅಂತ ಹೇಳ್ತೇನೆ ಕೇಳಮ್ಮ. ಏನಪ್ಪ? ನಾಳೆ ಮಧ್ಯಾಹ್ನದ ಹೊತ್ತು ಹ್ಮ್. ನೀವು ಭುಂಜಿಸುವಂಥ ಹೊತ್ತು, ಊಟ ಮಾಡುವಂಥ ಹೊತ್ತು, ಹೇ. ನಿಮ್ಮ ಊಟಕ್ಕಿಂತ ಮೊದಲು ಒಂದು ಹಿಡಿ ಅನ್ನವನ್ನು ತೆಗೆಯಿರಿ. ಅದನ್ನು ಮುದ್ರೆ ಮಾಡಿ ಅಮ್ಮ, ಮುದ್ದೆ ಮಾಡಿ ರಾಜಾಂಗಣದ ಹೊರಭಾಗದಲ್ಲಿ ಇಡಿ. ಯಾಕಪ್ಪ ಅದು? ನಿಮ್ಮ ಮಗನಿಗೆ ಅದೇ ಮೋಕ್ಷ ತರ್ಪಣ, ಪಿಂಡ ತರ್ಪಣ. ತಾಯಿ, ಆ ಭಾಗ್ಯವನ್ನು ಪಡೆದಂತಹ ನಾನೊಬ್ಬ ಮಹಾನ್ ವ್ಯಕ್ತಿ ಆಗ್ತೇನಮ್ಮ. ಈ ಜಗತ್ತಿನಲ್ಲಿ ನನ್ನ ಹೆಸರು ಶಾಶ್ವತವಾಗಿ ಉಳಿತಾರಮ್ಮ. ಎಲ್ಲ ಮಕ್ಕಳು ತಾಯಿ ತಂದೆಯರಿಗೆ ಪಿಂಡ ತರ್ಪಣ ಮಾಡೋದು, ತನ್ನ ಮಗನಿಗೆ ಪಿಂಡ ತರ್ಪಣ ಮಾಡುವಂತಹ ನಿಮಗೆ ದೌರ್ಭಾಗ್ಯ ಅಂತ ಯೋಚನೆ ಮಾಡಬೇಡಿ, ಸೌಭಾಗ್ಯ ಅಂತ ತಿಳಿದು ಸಂತೋಷ ಚಿತ್ತರಾಗಿ ನನ್ನನ್ನು ಆಶೀರ್ವಾದ ಮಾಡಿ ಕಳಿಸಿ. ಮಗನೇ, ಹೆತ್ತ ತಾಯಿಯ ಆಶೀರ್ವಾದ ಯಾವತ್ತು ಮಕ್ಕಳಿಗೆ ಪೂಜೆ ಮಗನಿಗೆ. ಆದರೆ ನಾವು ನಂಬಿಕೊಂಡು ಬಂದಂಥ ಪ್ರಭು ಪರಮೇಶ್ವರ ಅನುಗ್ರಹಿಸದೆ ಜಯಶೀಲನಾಗಿ ತಾಯಿಯ ಆಶೀರ್ವಾದ ಇದಕ್ಕಿಂತ ಮಿಗಿಲಾದ ಯಾವುದಿದೆ? 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನು ಗೌರವಿಸು, ಅಲ್ಲೇ ದೇವರಿದ್ದಾರೆ ಎನ್ನುವಂಥ ಸಂಸ್ಕೃತಿಯಲ್ಲಿ ಬೆಳೆದವ ನಾನು. ಅಮ್ಮನ ಪೂರ್ಣ ಪ್ರಮಾಣದ ಆಶೀರ್ವಾದ ಎನ್ನುವಂಥ ಶ್ರೀರಕ್ಷೆ ರಕ್ಷಾ ಕವಚವಾಗಿ ನನ್ನಲ್ಲಿದೆ. ಯುದ್ಧ ಭೂಮಿ ಅಂತ ಹೋಗ್ತೇನೆ. ಮಾಯಾ ರೂಪಿಯಿಂದ ಬಂದು ಅಮ್ಮನಿಂದ ಚಕ್ರವನ್ನು ಮೋಸದಿಂದ ಪಡೆದವಳು ಯಾರೇ ಆಗಲಿ ಆಕೆಯನ್ನು ದಂಡಿಸಿ ಮರಳಿ ಪಡೆಯಬೇಕು. ಹೋಗುವಾಗ ನಾನು ಒಬ್ಬನೇ ಹೋಗುವುದಲ್ಲ, ನನ್ನ ಎಡ ಬಲ ಭುಜ ದಲತ್ತಿರುವಂಥ ಇಬ್ಬರು ಪರಾಕ್ರಮಿಗಳು, ಉದಾತ್ತ ಮತ್ತು ಉದ್ಗಾತ ಅಂತ ಅವರ ಹೆಸರು, ಅವರನ್ನು ಸೇರಿಕೊಂಡು ಯುದ್ಧ ಹೋಗಬೇಕು.
ಶಕ್ತಿ ಸಾಮರ್ಥ್ಯವನ್ನು ವಿಚಂದ ಒಡೆಯ ಯೋಗ್ಯವಾದ ಪದವಿಯನ್ನು ಕೊಟ್ಟಿದ್ದಾನೆ. ಈ ರೀತಿ ಬರುವವರೆಗೆ ಭಕ್ತಿಯ ಪ್ರತೀಕವಾಗಿ ಪಡೆದಂತಹ ಶ್ರೀಚಕ್ರವನ್ನು ಯಾರಕ್ಕೆ ಕತ್ತೊಯ್ದಿದ್ದಾರಂತೆ. ಆಜ್ಞವರ್ತಿಗಳಾಗಿ ಹೊರಟು ನಿಂತವರೇನು ಸತ್ಯ, ಮುದುಕಿಯ ಸಾಧನೆ ನಾವು ತಿರುಗಾಡಿದ್ದವರು ಒಂದಲ್ಲ ಎರಡಲ್ಲ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಮಾತಾಳ ಭೂಲೋಕ ಭೂಲೋಕ ಸ್ವರ್ಲೋಕ ಮಾಲೋಕ ದೇವಲೋಕ ತಪಲೋಕ ಜನಲೋಕ 14 ಲೋಕವನ್ನು ತಿರುಗಾಡಿದವರಿದ್ದೇವೆ. ಇಷ್ಟರವರೆಗೆ ನಾವು ಮಾಡಿದಂತ ಯೋಜನೆಯಾಗಿ ಪರಿವರ್ತನೆ ಆಗಲಿಲ್ಲ. ಅಮ್ಮ ತಿರುಗಾಟ ಮಾಡಿದ ನನಗೆ ಮಾಡಬೇಕು ಬೇಟೆ, ತಿನ್ನಬೇಕು ಮಾಂಸ. ಅದಕ್ಕಾಗಿ ತಡ ಮಾಡುವುದು ಯಾಕೆ? ನಮ್ಮದೇ ಆದಂತಹ ಮಲ್ಲಿಕವನ ಆಡೋಣ.
ಎಂದು